ಗೈಸ್ ತುಂಬ ದಿನ ಆದಮೇಲೆ ಕಾಲೇಜಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಸರ್ಟಿಫಿಕೇಟ್ ಇಸ್ಕೋಬೇಕಾಗಿತ್ತು. ಇವತ್ತೇ ಲಾಸ್ಟ್ ದಿನ ಇತ್ತು. ಸೊ ಹಾಗಾಗಿ ನಿನ್ನೆನೇ ಬಂದುಬಿಟ್ಟೆ ನಾನು. ಅದು ನನ್ನ ಬ್ಲಾಗಲ್ಲೂ ಹೇಳೋಕ್ಕಾಗಲಿಲ್ಲ, ಬಿಕಾಸ್ ಯಾಕಂತಂದರೆ ಸಡನ್ ಪ್ಲ್ಯಾನ್ ಆಗೋಯಿತು. ಸೊ ಹಾಗಾಗಿ ಕಾಲೇಜಿಗೆ ಬಂದಿದ್ದೆ. ಈಗ ಎಲ್ಲ ಮುಗೀತು ಇಸ್ಕೊಳ್ಳೋದೆಲ್ಲ. ಸೊ ಈಗ ವಾಪಸ್ ಮನೆಗೆ ಹೋಗಬೇಕು. ಆ್ಯಕ್ಚುಲಿ ಕಾಲೇಜ್ ತುಂಬ ಅಂದರೆ ತುಂಬ ಚೇಂಜ್ ಆಗಿಬಿಟ್ಟಿದೆ. ರೂಲ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಇಂಜಿನಿಯರಿಂಗ್ ಬ್ಲಾಕ್ ಅಂತೂ ಲೆಕ್ಕಕ್ಕೆ ಸಿಗ್ತಿಲ್ಲ. ನೀವು ಬೇಕಿದ್ರೆ ನಂದು ಲಾಸ್ಟ್ ವೀಡಿಯೋ ನೋಡ್ಬೋದು ಕ್ಯಾಂಪಸ್ ಟೂರಿಂದು. ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಫುಲ್ಲು ಇಂಜಿನಿಯರಿಂಗ್ ಬ್ಲಾಕೇ ಚೇಂಜ್ ಆಗಿಬಿಟ್ಟಿದೆ ಗೈಸ್. ಸೊ ಇದು ಆ್ಯಸ್ ಯೂಶುವಲ್ ಇದು ನಮ್ಮ ಅಡ್ಮಿನ್ ಬ್ಲಾಕು ಇದು ಅದೇ ಥರನೇ ಇದೆ. ಇದು ಎಷ್ಟು ಚೇಂಜ್ ಮಾಡಿದ್ರು ಹಂಗೆ ಇರುತ್ತೆ ಬಿಡಿ. ಸೊ ಇದೆಲ್ಲ ಪಾರ್ಕಿಂಗ್ ಎಲ್ಲ ಚೇಂಜ್ ಆಗಿದೆ. ಏನೋ ಭಾಳ ದಿನ ಆದಮೇಲೆ ಬಂದಿದ್ದೇನಲ್ವಾ ಕಾಲೇಜಿಗೆ. ಸೊ ಎಲ್ಲ ಹೊಸ ಅನಿಸ್ತಿದೆ. ಸೊ ಬನ್ನಿ ಈಗ ರೂಮ್ಗೆ ಹೋಗಬೇಕು. ನನ್ನ ಫ್ರೆಂಡ್ ರೂಮಲ್ಲಿದ್ದೆ. ನನ್ನ ಫ್ರೆಂಡ್ ರೂಮಿಂದ ಸೀದಾ ವಾಪಸ್ ಸಿಟಿಗೆ ಹೋಗಬೇಕು. ಸಿಟಿಗೆ ಹೋಗಿ ಸಿಗೋಣ. ಈ ಅಪಾರ್ಟ್ಮೆಂಟ್ ಆ್ಯಕ್ಚುಲಿ ನೀವು ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ಲಾಸ್ಟ್ ವೀಡಿಯೋ ಅಂತಂದರೆ ನೀವು ಓಲ್ಡ್ ಸಬ್ಸ್ಕ್ರೈಬರ್ಸ್ ನೋಡಿರ್ತಾರೆ. ಯಾಕಂದರೆ ನಾನು ಕಾಲೇಜ್ ಟೈಮಲ್ಲಿ ಇಲ್ಲೇ ಇದ್ದಿದ್ದು. ಸೊ ಇಲ್ಲೇ ನನ್ನ ಫ್ರೆಂಡ್ ಒಬ್ಬನೇ ಇದ್ದಾನೆ. ಸೊ ಅವ್ನ ರೂಮಲ್ಲಿ ಇದ್ದೀನಿ. ಸೊ ಈಗ ಆ್ಯಕ್ಚುಲಿ ವಾಪಸ್ ಹೋಗಬೇಕು. ಗೈಸ್ ಇದು ಬ್ಯಾಂಗ್ಳೂರಲ್ಲಿ ಚಳಿ ಇಂಥ ಪರಿ ಇದೆ. ಬ್ಯಾಂಗ್ಳೂರಲ್ಲಿ ಇರೋರಿಗೆ ಮಾತ್ರ ಗೊತ್ತು ಇವತ್ತಿನ ಚಳಿ ಹೆಂಗಿದೆ ಅಂತ. ತುಂಬ ಅಂದರೆ ತುಂಬ ಚಳಿ ಇದೆ ಲಾಸ್ಟ್ ಇಯರ್ಗಿಂತ. ಅಪ್ಪ ಏನಪ್ಪ ಇಂಥ ಪರಿನ ಕೈಯೆಲ್ಲ ಅವಾಗಲೇ ಫ್ರೀಸ್ ಆಗ್ತಿದೆ. ಮಧ್ಯಾಹ್ನ 3 ಗಂಟೆ ಬೇರೆ. ಗೈಸ್ ಈಗ ಜಸ್ಟ್ ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡೆ. ಸೊ ಈಗ ಲಗೇಜ್ ಪ್ಯಾಕ್ ಮಾಡ್ತಿದ್ದೀನಿ. ಲಗೇಜ್ ಪ್ಯಾಕ್ ಮಾಡ್ಕೊಂಡು ಸೀದಾ ಯಶವಂತಪುರ್ಗೆ ಹೋಗಬೇಕು. ಯಶವಂತಪುರಿಂದ ಒರೈನ್ ಮಾಲ್ಗೆ ಹೋಗ್ಬೇಕಿದೆ. ಸ್ವಲ್ಪ ಅಲ್ಲಿ ಏನೋ ಒಂದು ಪ್ರಾಡಕ್ಟ್ ತೊಗೋಬೇಕು. ಅದು ಅಲ್ಲೂ ಏನೇ ತೋರಿಸ್ತೀನಿ. ಅಲ್ಲಿ ತೊಗೋತೀನ ಇವತ್ತು ತೊಗೋತೀನ ಇಲ್ಲ ಅಂತೇಳಿ ಅದನ್ನು ತೋರಿಸ್ತೀನಿ. ಸೊ ಯಶವಂತಪುರಲ್ಲಿ ಸಿಗೋಣ. ಗೈಸ್ ಈಗ ಜಸ್ಟ್ ಯಶವಂತಪುರಿಗೆ ಬಂದೆ ನನ್ನ ಫ್ರೆಂಡ್ ರೂಮ್ಗೆ. ಇವನ್ನ ನೋಡಿರ್ತೀರಾ, ಅಂದರೆ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಅಲೈನ್ಸ್ ಲಾಸ್ಟ್ ಡೇ ಅಂತ. ಆ ವಿಡಿಯೋದಲ್ಲಿ ಇರ್ತಾನೆ ಇವನು. ಸೊ ಈಗ ಎಲ್ಲರೂ ಮಾತಾಡ್ತಿದ್ದ ಪಾಪ ಅವನಿಗೆ ರೋಸ್ಟ್ ಆಯ್ತು. ಇಲ್ಲ ಹಾಯ್ ಹೇಳು. ಹಾಯ್ ಗೈಸ್. ಮೇಲೆ ಏನೇನೋ ನೇತಾಕಿ ಅಲ್ಲೇ ಕಟ್ ಮಾಡಿ ಏನು ಕಟ್ ಮಾಡಲಿ, ನಾನು ಕಟ್ಟೆಲ್ಲ ಮಾಡಲ್ಲ. ಗೈಸ್ ಈಗ ಯಶವಂತಪುರಿಗೆ ಬಂದಾಯಿತು. ಸೊ ಲಗೇಜ್ ಎಲ್ಲ ಇಲ್ಲಿ ಇಟ್ಟಿದೆ. ಸೊ ಇಲ್ಲಿಂದ ಸೀದಾ ಒರೈನ್ ಮಾಲ್ಗೆ ಹೋಗಬೇಕು. ಒರೈನ್ ಮಾಲಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಇದೆ. ಸ್ವಲ್ಪ ಶಾಪಿಂಗು ಮತ್ತು ಏನಾದರೂ ಸ್ವಲ್ಪ ತಿನ್ನೋದು ಪ್ಲ್ಯಾನ್ಸ್ ಇದೆ. ನೋಡೋಣ ಅಲ್ಲೋದ್ಮೇಲೆ ಹೆಂಗಾಗುತ್ತಾ ಅಂತ. ಸೊ ಬನ್ನಿ ಅಲ್ಲಿ ಒರೈನ್ ಮಾಲ್ಗೆ ಹೋಗೋಣ. ಗೈಸ್ ಆ್ಯಕ್ಚುಲಿ ನಾಳೆ ನಾವು ಸ್ವಿಮ್ಮಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಅದೇ ಬುಕ್ಕಿಂಗೋಸ್ಕರ ಕಾಲ್ ಮಾಡ್ತಾ ಇದ್ವಿ. ಸೊ ಕಲ್ಟ್ ಸ್ವಿಮ್ಮಿಂಗಲ್ಲಿ. ಸೊ ನೋಡೋಣ ಅದು ಸಿಗುತ್ತೋ ಸಿಗಲ್ವಾ ನಾಳೆಗೆ ಅಂತ. ನಾಳೆ 6 PM ಇದೆ, ನಾಳೆ ಸಂಜೆಗಿದೆ. ಸೊ ಕಾಲ್ ಮಾಡ್ತಾ ಇದ್ವಿ. ಅವ್ರು ಕಾಲ್ ರಿಸೀವ್ ಮಾಡಿದ್ರೆ ಗೊತ್ತಾಗುತ್ತೆ ನಾಳೆ ಎಷ್ಟು ಗಂಟೆಗಿದೆ ಮತ್ತು ಯಾವಾಗ ಏನೇನು ಹಾಕ್ಕೊಂಡು ಹೋಗ್ಬೇಕು, ಏನೇನು ತೊಗೊಂಡೋಗ್ಬೇಕು ಅಂತ ಅಲ್ವಾ. ಎದಕ್ಲೆ ನೀ ಹಿಂಗಂದ ತಕ್ಷಣ ಏನಾದರೂ ಒಂದು ಟ್ರಾನ್ಸಾಕ್ಷನ್ ಬಟ್ಟೆ ಹಾಕೊಂಡು ಹೋಗ್ತಾರೆ ಏನಾದರೂ ಮಾಡಲ ಬಾ ಜಲ್ದಿ ರೆಡಿಯಾಗಿ ಹೋಗೋಣ. ಗೈಸ್ ಬಾಡಿ ನೋಡಿ ಗೈಸ್, ಬಾಡಿ ಬೈಸಸ್ ಎಲ್ಲ ಪೀಕ್ ಅದು ಕಾಣಿಸ್ತದ. ಕಾಣತೈತಿ ಗೈಸ್. ಎಲ್ಲ ಇಂಜೆಕ್ಷನ್ ಬಾಡಿ ಗೈಸ್. ಹೌದು. ಎಲ್ಲಿದೆ ಇಂಜೆಕ್ಷನ್ ಇಲ್ಲೇ ಐತೆ, ಇರು ತೋರಿಸ್ತೀನಿ ಗೈಸ್. ನೋಡಿ ಗೈಸ್ ಹೆಂಗ್ ಹಾಕೊಂತಿ, ಎಲ್ಲೆಲ್ಲ ಹಾಕೊಂತಿ. ಸ್ಟೆರಾಯ್ಡ್ಸಿಗೆ ಅನಾಬಾಲಿಕ್ಸ್ ಇದೆ ಇದು. ಇಲ್ಲಿದೆ ಇದು ಅನಾಬಾಲಿಕ್ಸ್. ಇದು ಡೋಸೇಜ್ ವೀಕ್ಲಿ ಒನ್ಸ್ ತಗೋಬೇಕು. ಯಾವಾಗ ಮಸಾಲೆ ಬೇಕು ಆ ಮಸಾಲೆ ಹಂಗೆ ಹಾಕೊಂಡೇ ಮಾಡಿದೆ. ಆ್ಯಪ್ಸ್ ಇಲ್ಲ. ಆ್ಯಪ್ಸಲ್ಲಿ ನಾವು ಹಾಕೊಂಡಿಲ್ಲ. ಏನ್ಲೇ ಹೊಟ್ಟೆ ಬರ್ತೈತಿ ಗೈಸ್. ಲಾಸ್ಟ್ ವಿಡಿಯೋಯಿಂದನೂ ಹೇಳ್ತಿದ್ದ ಇವನೇನೋ ಆ್ಯಪ್ಸ್ ಮಾಡ್ತೀನಿ ಅಂತ. ಇನ್ನೂ ಬಂದಿಲ್ಲ ನೋಡಿ. ಏನಾಯ್ತಲ್ಲ 2 ಸಾಕು. ಅವು 2 ಎದಕ್ಕಾಗ್ತವೆ? ಅದಕ್ಕಾಗಲ್ಲ. ಎಲ್ಲರಿಗೂ ಗೊತ್ತಿರೋದು 6 ಪ್ಯಾಕ್ಸ್ 2 ಪ್ಯಾಕ್ಸ್ ಅಂತಲ್ಲ. 2 ಪ್ಯಾಕ್ಸ್ 6 ಪ್ಯಾಕ್ ಆಗಲ್ಲ. 2 ಅಲ್ಲ, ಅಟ್ಲೀಸ್ಟ್ ಕಾಣಬೇಕಲ್ಲ 2 ಪ್ಯಾಕ್ಸ್. ಅಪ್ಪರ್ ಚೆಸ್ಟ್ ಕಾಣಿಸ್ತಾನೆ ಇಲ್ಲ. ಗೈಸ್ ಲೈನ್ ಇಲ್ಲ. ಟ್ರೈಸೆಪ್ಸ್ ಫ್ಲೆಕ್ಸ್ ಮಾಡು. ಇಲ್ಲ ಇವಾಗಿಲ್ಲ. ಟ್ರೈಸೆಪ್ಸ್ ಮಾಡಲೆ. ಲಾಂಗ್ ಇಟ್ ಚೆನ್ನಾಗಿದೆ ಒಂದು. ಸಿಬಮ್ಮ ಜಲ್ದಿ ರೆಡಿಯಾಗಿ ಹೋಗೋಣ. ಟೈಮ್ ಆಗಿಬಿಡ್ತು ಗೈಸ್ ಈಗ ಆಲ್ಮೋಸ್ಟ್. ಯಾಕಂದರೆ ನಾನು ಇವತ್ತು ಫುಲ್ ದಿನ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂತಂದರೆ ಒಂದು ಸ್ವಲ್ಪ ಕಾಲೇಜ್ ಹತ್ರ ಹೋಗಿದ್ದೆ. ಯಾಕಂದರೆ ಬ್ಯಾಂಗ್ಳೂರಿಗೆ ಬಂದಿದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಪ್ಲ್ಯಾನ್ ಇದ್ದಿದ್ದಿಲ್ಲ. ಸೊ ಅದಕ್ಕೆ ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತು ಫುಲ್ಲು. ಆದ್ರೂ ನೈಟ್ ನಾನು ಪ್ರಾಮಿಸ್ ಮಾಡ್ದಂಗೆ ಬ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಇದು ಟ್ರಾಫಿಕ್ಕಿಂದ ಸಾಕಾಗಿ ತಲೆನೇ ಕೆಟ್ಟೋಯ್ತು. ಅರ್ಧ ಗಂಟೆ ನಿಂತೀವಿ ಗೈಸ್ ಇದರಲ್ಲಿ. ಅಯ್ಯೋ ಇವನು ಹೋಗ್ತಾನೆ ಹಾವು ಥರ ಹೋಗ್ತಾನೆ. ಈಗ ನೋಡಿ ಹೆಂಗೆ ಹೋಗ್ತಾನೆ. ಹೆಂಗೆ ಹೋಗ್ತಿ ನೀನು. ಹಾವು ಥರ ನುಗ್ತಾನೆ ಗೈಸ್. ಹಿಂದಕ್ಕಿರೋರೆಲ್ಲ ಬರೀ ಬೈಕೊಳ್ಳೋದಲ್ಲ, ಕ್ಯಾಕ್ರಿಸ್ ಉಗುಳ್ತಾರೆ.
ಯಾವ ನೀವು ಅಂತಂತೀವಿ. ಡ್ಯಾಶ್ ಡ್ಯಾಶ್ ಡ್ಯಾಶ್. ಬೆಂಗಳೂರು ಬೆಳಗ್ಗೆ ಟ್ರಾಫಿಕ್ಕು, ಮಧ್ಯಾಹ್ನ ಟ್ರಾಫಿಕ್ಕು, ರಾತ್ರಿ ಟ್ರಾಫಿಕ್ಕು, ಎಲ್ಲ ಟೈಮಲ್ಲಿ ಬರೀ ಟ್ರಾಫಿಕ್ಕು. ಹಾಂ, ನಾನು ಬೇರೆ ಫ್ಲಾಶ್ ಆನ್ ಮಾಡಿಲ್ಲ, ಸ್ವಲ್ಪ ಕಾಣಿಸ್ತಿದ್ದೇನೋ ಇದು ಮತ್ತೆ ಕರೆಕ್ಟ್ ಬೇರೆ ಇದೆ. ಹಾಂ, ಬಂದ್ವಿ. ಇನ್ನೊಂದು ಸ್ವಲ್ಪ ಎಷ್ಟೊತ್ತಿನ ಇನ್ನೊಂದು 5 ನಿಮಿಷ ಗೈಸ್. ನೋಡಿ ಹೆಂಗೆ ಹೋಗ್ತಾನೆ. ಗೈಸ್, ರಾಮೇಶ್ವರಂ ಕೆಫೆ ಹತ್ರ ನಾವು ಪಾರ್ಕ್ ಮಾಡಿ ಈಗ ಒರೈನ್ ಮಾಲ್ ಅಂತ ಹೋಗ್ತಿದ್ವಿ. ಯಾಕಂದರೆ ಅಲ್ಲಿ ಮಾಡಿದ್ರೆ ಸುಮ್ಮನೆ ತಲೆನೋವು, ಅದಕ್ಕೆ ಈ ಕಡೆ ಬಂದು ಮಾಡ್ತಿದ್ವಿ. ಮಾಡಿ ನಡ್ಕೊಂಡು ಒರೈನ್ ಮಾಲ್ ಮಾತ್ರ ಹೋಗ್ತಿದ್ವಿ. ನಾನು ಫ್ಲ್ಯಾಶ್ ಹಾಕೋದು ಮರ್ತ್ಬಿಟ್ಟಿದ್ದೀನಿ, ಇರಿ ಹಾಕ್ತೀನಿ. ಈಗ ಕಾಣಿಸ್ತಿದ್ವಲ್ಲ, ಈಗ ಎಲ್ಲರ ಅಟೆನ್ಷನ್ ನಮ್ಮ ಮೇಲೆ, ನಾವು ಮಾತ್ರ ಬ್ಲಾಗ್ ಮೇಲೆ. ಛೇ ಮಾನ ಮರ್ಯಾದೆ ಎಲ್ಲ ಹೋಗೋಯ್ತು. ಮಾನ ಮರ್ಯಾದಿನೇ ಹೋಯ್ತು. ಲೇಸ್ ಕಟ್ಟಾಕತ್ತಾನೆ, ಅದಕ್ಕೆ ಕುತ್ಕೊಂಡು ಕಟ್ಲ ಅಂತೆ ಹೆಂಗೆ ಕೇಳ್ತಾನೆ ನೋಡಿ. ಸೊ ಫೈನಲಿ ಬಂದ್ವಿ. ಸೊ ಇಮ್ಯಾಜಿನಿಂಗ್ ಇದೆಯಲ್ಲ, ಇಮ್ಯಾಜಿನಿಂಗ್ ಹೋಗಿ ಫೋನ್ ಕೇಳಿಕೊಂಡು ನನಗನ್ಸೋ ಮಟ್ಟಿಗೆ ಭಾಳ ಕಮ್ಮಿ ಕೇಳ್ತಾರೆ ಶೋರೂಮ್ ಅವರು. ಸೊ ಟ್ರೈ ಮಾಡೋಣ, ಆದಷ್ಟು ಜಾಸ್ತಿಗೆ ಕೇಳೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಜಾಸ್ತಿಗೆ ತೊಗೊಂಡ್ರೆ ಇಲ್ಲೇ ಕೊಟ್ಬಿಡೋಣ, ಆಯಿತಾ? ಬನ್ನಿ ನೋಡೋಣ ಎಷ್ಟು ಕೇಳ್ತಾರೆ ಫಸ್ಟು ಅಂತ, ಅದೊಂದು ತಲೆನೋವು. ಗೈಸ್, ಇಲ್ಲಿ ಶೋರೂಮಲ್ಲಿ ತುಂಬ ಕಮ್ಮಿ ಕೇಳ್ತಿದ್ದಾರೆ. ಸೊ ಹಾಗಾಗಿ ಹೊರಗಡೆನೇ ಕೊಟ್ಟು ಹೊರಗಡೆನೇ ತೊಗೊಳ್ಳೋಣ. ಸೊ ಅಲ್ಲಿಗೂ ನನಗೆ ಅಷ್ಟೊಂದೇನು 17 Pro Max ಅಷ್ಟೊಂದೇನು ಅನಿಸಿಲ್ಲ ಜಾಸ್ತಿ ಡಿಫ್ರೆನ್ಸು. ಲುಕ್ ವೈಸ್ ಓಕೆ, ಪರವಾಗಿಲ್ಲ, ಅಷ್ಟು ಚೆನ್ನಾಗಿದೆ ಡಿಸೈನು. ಬಟ್ ಬಿಟ್ಟರೆ ಕ್ಯಾಮ್ರಾ ಎಲ್ಲ ಜಾಸ್ತಿ ಜಾಸ್ತಿ ಮೇಜರ್ ಏನು ಡಿಫ್ರೆನ್ಸ್ ಅನಿಸಿಲ್ಲ ನನಗೆ. ಸೊ ಪರವಾಗಿಲ್ಲ, ಬಟ್ ಅಪ್ಗ್ರೇಡ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಸೊ ನೋಡೋಣ, ಆದರೆ ಮಾಡೋಣ. ಮಾಡಬೇಕಂತಲೇ ಇದ್ದೀನಿ. ಬಟ್ ಒಂದು ಒಳ್ಳೆ ರೇಟಿಗೆ ಬಂದರೆ ಹೊರಗಡೆ ಕೊಟ್ಟ. ಇಲ್ಲಿ ಒಳಗಡೆ ಶೋರೂಮಲ್ಲಿ ತುಂಬ ಕಮ್ಮಿ ಕೇಳ್ತಿದ್ದಾರೆ, ಅದು ವರ್ತಲ್ಲ. ಸೊ ಗೈಸ್, ಡಿಕ್ಯಾಥ್ಲಾನಿಗೆ ಬಂದಿದ್ವಿ. ಸೊ ಇದನ್ನು ನೋಡ್ತಿದ್ದ ಆಯಿತಾ, ಫಸ್ಟು ಇದು ಇಲ್ಲಿತ್ತು, ಇದೆ ಅಲ್ವಾ ಬ್ಲ್ಯಾಕ್ ಕಲರು. ಇದನ್ನು ಚೂಸ್ ಮಾಡಿ ನೋಡಾಕಬೇಕಾದ್ರೆ ವುಮೆನ್ಸಿಂದ ಅಂತ ಗೊತ್ತಾಗೋಯ್ತು, ಇದು ಮೆನ್ನಿಂದು. ಸೊ ಅವ್ನು ಕನ್ಫ್ಯೂಸ್ ಆಗಿ ಅದನ್ನು ಹಾಕ್ಕೊಂಡೋಗಿ ಹೋಗಿದ್ದ ಟ್ರಯಲ್ ರೂಮಿಗೆ. ಅವನು ಮತ್ತೆ ವಾಪಸ್ ಇಲ್ಲಿ ಬಂದಿದ್ದಿಟ್ಟು ಅಲ್ಲಿ ತಗೊಳಕ್ಕೆ ಹೋದ. ಗೈಸ್, ಔಟ್ಫಿಟ್ ಚೆಕ್. ಆಲ್ ಬ್ಲ್ಯಾಕ್. ಓ ಪೀಸ್. ಇದರಲ್ಲಿ ಎಕ್ಸೆಸ್ ನೋಡು, ಯಾವುದಿದು ಎಕ್ಸೆಸ್ಸು ಲಾಸ್ಟಿಗೆ ಇರುತ್ತೆ ನೋಡು. ಇದು ಟ್ರೈ ಮಾಡಿದ್ದು ಚೆನ್ನಾಗಿರುತ್ತೆ. ಇದು ಎಕ್ಸೆಸ್ ನೋಡು, ಫುಲ್ಲು ಚಿಕ್ಕದು. ಇದು ಟೈಟ್ ಅಲ್ಲ, ಸೊ ಚಿಕ್ಕದಿದೆ, ಚೆನ್ನಾಗಿರುತ್ತೆ. ಸೊ ಅದು ಒಂಥರ ಟಿ ಶರ್ಟ್, ಒಳ್ಳೆ ಬಾಡಿಕಾನ್ ಥರ ಫುಲ್ ಸ್ಟ್ರೆಚಬಲ್ ಆಗಿ ಮೈಗೆಲ್ಲ ಅಂಟ್ಕೊಳ್ಳುತ್ತೆ. ಒಂಥರ ಏನಂತಾರಲ್ಲ ಇದಕ್ಕೆ, ಸ್ವೆಟ್ ಶರ್ಟ್ ಅಲ್ಲ, ಸಾರಿ, ಸ್ವೆಟ್ ಶರ್ಟ್ ಅಂದ್ರೆ ದಪ್ಪ ಬರುತ್ತೆ. ಇದು ಸ್ಕಿನ್ನಿ ಟಿ ಶರ್ಟ್ ಅಲ್ಲ, ಇದಕ್ಕೆ ಏನಂತಾರ, ಇದೊಂಥರ ಏನು ಕಂಪ್ರೆಸ್ ಟಿ ಶರ್ಟ್. ಇದು ಹಾಕೋ, ಈ ಸ್ಲೀವ್ಸ್ನ ಆಮೇಲೆ ಮತ್ತೆ ಹಾಕ್ಕೊಂಡು ಮೇಲೆ ಏರ್ಸು ಸ್ಲೀವ್ಸ್, ಚೆನ್ನಾಗಿ ಕಾಣುತ್ತೆ ಅದು ಆ್ಯಕ್ಚುಲಿ. ಅದಕ್ಕೆ ನೋಡು, ಹಾಕ್ಕೊಂಬೋಗು, ಟ್ರೈ ಮಾಡೋದು ನೋಡು. ಬಂದೆ ಗೈಸ್, ಇಲ್ಲಿ ನೋಡಿ ಗೈಸ್, ಇನ್ನು ಗೈಸ್ ಸೇಮ್ ಟಿ ಶರ್ಟನ್ನು ನಾನು ಟ್ರೈಲ್ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗೇ ಇದೆ. ಬಟ್ ಬಾಡಿ ಇಲ್ಲ ಗೈಸ್, ಅಷ್ಟೇ. ಬಾಡಿ ಒಂದಿದ್ದರೆ ಚೆನ್ನಾಗಾಗೋದು. ಏನು ಮಾಡ್ತೀರಾ, ಬಾಡಿ ಇಲ್ಲ, ಜಿಮ್ ಹೋಗ್ತಿಲ್ಲ. ನೋಡೋಣ, ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಮಾಡೋಣ ಅಂತೆ. ಬಟ್ ಪರವಾಗಿಲ್ಲ, ಚೆನ್ನಾಗೇ ಕಾಣಿಸ್ತಿದೆ ಅಲ್ವಾ? ಚೆನ್ನಾಗಿದೆ. ಅವನಿಗೆ ಒಂದ್ಸಲ ಕೇಳ ನೀರಿ ಹೆಂಗೆ ಚೆನ್ನಾಗಿರಲ್ಲ. ಬಟ್ ಏನು ಬಾಡಿ ಒಂದಿಲ್ಲ ಅಷ್ಟೇ, ಅದಿಲ್ಲ ಹೊಟ್ಟೆ ಮತ್ತೆ ಬರ್ತದ್ಲೇ. ತಿಂದು ಸುಮ್ಮನೆ ಕೂತ್ಕೊಂಡ್ರೆ ಚೆನ್ನಾಗಿತ್ತಲ್ಲ. ಸರಿ ಗೈಸ್, ಇವನು ಶಾಪ್ ಇಲ್ಲೇ ಐತಿ. ಫೋನಾಗಿ ಮಾಡ್ತಾನೇ ಇದ್ದೇನೆ, ಇನ್ನೂ ಮಾಡ್ತಾನೇ ಇಲ್ಲ. ಹೊಟ್ಟೆ ಬೇರೆ ಹಸುತ್ತಾ ಇದೆ. ಲೈಟಾಗಿ ಏನಾದರೂ ತಿನ್ನೋಣ ಅಂತ ಹೇಳಿದ್ದೀನಿ. ಯಾಕಂದರೆ ಹೊಟ್ಟೆ ತುಂಬ ತಿನ್ನೋಕ್ಕಂತ ಬೇರೆ ಒಂದು ಜಾಗಕ್ಕೆ ಹೋಗ್ತಿದ್ದೀವಿ ಮಿಡ್ನೈಟ್ಗೆ. ಸೊ ಅದು ಬ್ಲಾಗಲ್ಲಿ ಬರುತ್ತೆ, ಈ ಬ್ಲಾಗಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಅದು ಆ ಬ್ಲಾಗ್ ನೋಡೋಕ್ಕೆ ನೀವು ಇನ್ನೊಂದಿನ ಕಾಯಬೇಕು. ಸೊ ಇವಾಗ ಬರ್ಗರ್ ಆರ್ಡ್ರ್ ಮಾಡಿದ್ದಾನೆ, ಅದು ಬಂದ ತಕ್ಷಣ ತೋರಿಸ್ತೀವಿ, ಯಾವ್ದು ಮಾಡಿದ್ದಾನೆ ಅಂತ ತೋರಿಸ್ತೀವಿ. ಫೈನಲಿ ಬಂತು. ಆಹಾ ಕೈಸ್, ಫುಲ್ ಮೀಲ್ ಆಯಿತು ಗೈಸ್. ಪ್ಲೀಸ್ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ, ತಿಂದ್ಬಿಟ್ಟು ಸಿಗ್ತೀನಿ ಆಯಿತಾ? ಪ್ಲೀಸ್ ಏನು ಅನ್ಕೊಬೇಡಿ, ಹೊಟ್ಟೆ ತುಂಬ ಸಿಗ್ತಿದೆ. ಸೊ ಚೇರ್ಸ್ ಗೈಸ್, ಚೇರ್ಸ್.
ಎತ್ತಿದ ಚೇರ್ಸ್ ಅಂದ ತಕ್ಷಣ ಕುಡಿಬೇಕು. ಇನ್ನೊಂದ್ಸಲ ಚೇರ್ಸ್. ಹಾಂ ಗೈಸ್ ಪ್ಲೀಸ್ ತಿಂದ್ಬಿಟ್ಟು ಸಿಗ್ತೀನಿ ಆಯಿತಾ ಗೈಸ್. ಫುಲ್ ಅಂದರೆ ಫುಲ್ ಚೀಟ್ ಮೀಲ್, ಫುಲ್ ಚೀಟ್ ಮೀಲ್ ನೋಡ್ರಿ ಇಲ್ಲಿ. ಅಂದರೆ ಇನ್ನೊಂದು ಸ್ವಲ್ಪ ಇತ್ತು, ಅರ್ಧ ತಿಂದು ಇನ್ನೊಂದು ಸ್ವಲ್ಪ ಉಳಿಸಿದ್ವಿ ಅಷ್ಟೇ. ಈ 2 ಬರ್ಗರು, ಕೋಕು. ಬಟ್ ಆ್ಯಕ್ಚುಲಿ ಮೆಕ್ಡಿದು ಫ್ರೆಂಚ್ ಫ್ರೈಸ್ ಸೂಪರಾಗಿರುತ್ತೆ. ನೀವೇನಾದರೂ ತಿನ್ಕೊಂತ ವೀಡಿಯೋ ನೋಡಿ, ಚೆನ್ನಾಗಿರುತ್ತೆ, ಮಜಾ ಅಲ್ವಾ? ನಾವು ಒಬ್ಬರೇ ತಿಂತಿದ್ವಿ, ಅವ್ರು ತಿಂತಿಲ್ಲ ಪಾಪ. ತಿನ್ನಿಸಿ. ನಾನೇನು ತಿನ್ನಿಸ್ತೀವಿ? ಮಜಾಕ್ ಮಾಡ್ತಾನೆ ಗೈಸ್, ಮಜಾಕ್. ಗೈಸ್ ಈಗ ಜಸ್ಟು ಮುಗೀತು ಮೆಗ್ಡಿ ತಿನ್ನೋದು. ಸೊ ನಾವು ಲೈಟಾಗಿ ತಿನ್ನೋಣ ಅಂತೇಳಿ ಹೋಗಿ ಜಾಸ್ತಿ ತಿಂದ್ಬಿಟ್ವಿ, ಎದಿಗೇರಂಗೆ ತಿಂದ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ಒಂದು ಸ್ವಲ್ಪ ವಾಕ್ ಮಾಡಿಕೊಂಡು ಮನೆಗೆ ಹೋಗೋದು. ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನೆಟ್ಫ್ಲಿಕ್ಸ್ ನೋಡಿ ಚಿಲ್ ಮಾಡಿ ನೈಟ್ ಹೊರಗಡೆ ಹೋಗೋದು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಸೊ ಮತ್ತೆ ನಾಳೆ ಸಿಗೋಣ ಹೊಸ ವೀಡಿಯೋದಲ್ಲಿ. ಟಿಲ್ ದೆನ್ ಪೀಸ್. ಬಾಯ್ ಹೇಳು. ನಾಳೆ ವೀಡಿಯೋದಲ್ಲಿ ಸಿಗೋಣ ಮತ್ತೆ ಇಬ್ಬರು. ನಾಳೆ ಒಂದು ಕ್ರೇಜಿ ವೀಡಿಯೋ ಇರುತ್ತೆ ನೋಡಿ, ನಾಳೆ ವೀಡಿಯೋ ಮಿಸ್ ಮಾಡಬೇಡಿ ಆಯಿತಾ? ಬಾಯ್ ಗೈಸ್.